ಕನ್ನಡ ಚಿತ್ರರಂಗದ ವಿವಾದ ಸಾಕಷ್ಟು ಆಗ್ತಿದೆ. ಅದರಲ್ಲೂ ಕೂಡ ರಶ್ಮಿಕಾ ಮಂದಣ್ಣ ಅವರ ವಿಚಾರ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಸರ್, ಇವತ್ತು ಕನ್ನಡ ಚಿತ್ರರಂಗದ ನಾಯಕರು ಸರ್ಕಾರದ ಪ್ರೋಗ್ರಾಮ್ಗಳಿಗೆ ಭಾಗಿಯಾಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲಿ ತಪ್ಪೇನಾದರೂ ಇದೆಯಾ ಅಂತ? ರೀ, ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿರೋಂಥ ಮಾತು ಕೊಲೋಕಲ್ ಲ್ಯಾಂಗ್ವೇಜ್, ಅಂದರೆ ಆಡು ಭಾಷೆಯಲ್ಲಿ ಹೇಳಿರೋಂಥ ಮಾತು. ಅವರು ಸಹ ಡಿಸ್ಟ್ರಿಬ್ಯೂಟ್ ಆಗಿದ್ದರು. ಅವರು ಸಹ ಮೊದಲೆಲ್ಲ ಫಿಲಮ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡಿ ಸಂಘದಲ್ಲಿ ಇರೋಂಥವ್ರು. ಅವ್ರ ನೋವು ಏನು ಅಂತ ಅಂದರೆ, ಸಾಮಾನ್ಯ ಜನರ ಬದುಕು ಬದಲಾವಣೆಗೆ ಅವ್ರ ಹೆಸರು ಉಪಯೋಗಿಸ್ಕೊಂಡು ಬೆಳೆದಿರೋಂಥವ್ರೆಲ್ಲ ಪಾತ್ರ ವಹಿಸಬೇಕು ಅನ್ನೋದೊಂದು ಬಯಕೆ ಅಷ್ಟೇ. ಆ ಬೈಕಲ್ಲಿ ಇವತ್ತೊಂದು ದಿನ ಅವ್ರು ಎಕ್ಸ್ಪೆಕ್ಟ್ ಮಾಡಿರೋದೇನೋ, ಪೊಲಿಟಿಷಿಯನ್ಸ್ ಆಗಲಿ, ಆ್ಯಕ್ಟ್ರೆಸ್ಗಳಾಗಲಿ, ಸೆಲೆಬ್ರಿಟೀಸ್ ಆಗಲಿ, ಸಾಮಾನ್ಯ ಜನರದ್ದು ಕರ್ನಾಟಕದ ಸಮಸ್ಯೆಗಳು ಬಂದಾಗ ಬಂದು ನಿಂತ್ಕೋಬೇಕು. ಮೇಕೆದಾಟಿನ ನೀರು ಬಂದರೆ ಇದು ಕಾಂಗ್ರೆಸ್ಸರ ಕಾರ್ಯಕರ್ತರಿಗೆ ಮಾತ್ರ ನೀರು ಹಂಚಲ್ಲ, ಪ್ರತಿಯೊಬ್ಬರಿಗೂ ಹೋಗೋಂಥದ್ದು. ಇವತ್ತು ಯಾರ್ಯಾರು ಸೆಲೆಬ್ರಿಟಿ ಆ್ಯಕ್ಟ್ರೆಸ್ ಇದ್ದಾರಲ್ಲ, ಅವ್ರಿಗೆಲ್ಲ ಮನೆಗೆ ನೀರು ಯಾರಿಂದ ಕೊಡೋದು, ಎಲ್ಲಿಂದ ಕೊಡೋದು? ಇವತ್ತು ಬಂದಿರೋಂಥ ಸಂಕಷ್ಟಗಳಿಗೆ ಉತ್ತರ ಕೊಡಬೇಕು ಅಂತಂದರೆ ಎಲ್ಲರೂ ಸ್ವಾಭಾವಿಕವಾಗಿ ಸಂಘಟನೆ ಮೂಲಕ ಪ್ರಶ್ನೆ ಮಾಡೋಂಥದ್ದು. ಆ ಸಂದರ್ಭದಲ್ಲಿ ರಶ್ಮಿಕಾ ಮಂದಣ್ಣವರು ಇವತ್ತೇನು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಬಗ್ಗೆ ಮಾತಾಡ್ತಾರೆ. ಆ ಫೆಸ್ಟಿವಲ್ಗೆ ಕರೆದ್ರೆ ನಂಗೆ ಕರ್ನಾಟಕ ಗೊತ್ತಿಲ್ಲ ಅಂತಂದರೆ ಎಂಥ ಮಾತದು? ಇವತ್ತು ಅವ್ರಿಗೆ ಅನ್ನ ಸಿಗ್ತಾ ಇರೋದು, ಆ ಸೆಲೆಬ್ರಿಟಿ ಸ್ಟೇಟಸ್ ಸಿಕ್ಕಿರೋದು ಇವತ್ತು ಚಿತ್ರರಂಗದಿಂದ. ಕನ್ನಡ ಮೂವಿಲಿ ಒಂದು ಆ್ಯಕ್ಟಿಂಗ್ ಮಾಡಿರೋದ್ರಿಂದ ಗುರುತಿಸಿ ಇವತ್ತು ನ್ಯಾಷನಲ್ ಸ್ಟಾರ್ ಆಗಿದ್ದಾರೆ. ಅವ್ರು ಬೆಳೆದಿರೋಂಥ ಬೇರೆನೇ ಮರೆತುಬಿಟ್ಟು ನಮಗೆ ಕರ್ನಾಟಕ ಗೊತ್ತಿಲ್ಲ ಅಂತೇಳಿ ಹೋದರೆ ನಾಳೆ ಅವ್ರು ಕರ್ನಾಟಕಕ್ಕೆ ಬರಲಿಕ್ಕೆ ಜನರ ಅಪೇಕ್ಷೆ ಪಡ್ತಾರೇನೋ? ಇವತ್ತು ಆಂಧ್ರದವರು ತಮಿಳುನಾಡಲ್ಲಿ ನಾನು ಚಿತ್ರರಂಗದ ನಾಯಕಿ ಅಂತ ಹೇಳ್ಕೊಂಡ್ರೆ, ಇವತ್ತು ಕರ್ನಾಟಕದಿಂದ ಬಂದಿರೋರನ್ನೇ ಮರ್ತಿರ್ಬೇಕಾದ್ರೆ ನಮ್ಮ ಆಂಧ್ರದಲ್ಲಿ ಎಷ್ಟು ದಿನ ಉಳ್ಕೋತಾರೆ ಅನ್ನೋ ಪ್ರಶ್ನೆ ಕಾಡುತ್ತೆ ಜನಕ್ಕೆ. ಸೊ ಹಾಗಾಗಿ ನಾನು ಮತ್ತೊಮ್ಮೆ ಮನವಿ ಮಾಡ್ತೇನೆ. ಇವತ್ತು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಮಾಡ್ತಾ ಇರೋದು ಕರ್ನಾಟಕ ಸರ್ಕಾರ, ಚಿತ್ರರಂಗದ ಒಬ್ಬ ಲೈಟ್ ಬಾಯ್ನಿಂದ ಹಿಡಿದು, ಚಿತ್ರರಂಗದ ಡೈರೆಕ್ಟ್ರಿಂದ ಹಿಡಿದು, ಇವತ್ತು ಸ್ಕ್ರಿಪ್ಟ್ ರೈಟರಿಂದ ಹಿಡಿದು ಪ್ರತಿಯೊಬ್ಬರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ. ಸರ್, ಇವತ್ತು ಜಗ್ಗೇಶ್ ಅವರು ಕೆಲವಷ್ಟು BJP ನಾಯಕರು ಇದನ್ನು ಟೀಕೆ ಮಾಡ್ತಿದ್ದಾರೆ, ಇದು ಎಷ್ಟು ಮಟ್ಟಿಗೆ ರೀ? ಜಗ್ಗೇಶ್ ಅವರು ಬಗ್ಗೆ ಅಪಾರವಾದ ಗೌರವ ಇದೆ. ಹಾಗೆಯೇ ಇವತ್ತು ನಮ್ಮ ಉಪಮುಖ್ಯಮಂತ್ರಿ ಕೇಳಿರೋ ಪ್ರಶ್ನೆ, ನಿಮ್ಮ ಬದುಕು ನಿಮಗೋಸ್ಕರ ಮಾಡಿರೋ ಅಂತಾರಾಷ್ಟ್ರೀಯ ಫಿಲಮ್ ಫೆಸ್ಟಿವಲಲ್ಲಿ ನೀವುಗಳು ಬಂದು ಭಾಗಿಯಾಗದೇ ಇದ್ದರೆ ಯಾವ ರೀತಿ ಚಿತ್ರರಂಗ ಬೆಳೆಯುತ್ತೆ ಅಂತ ಕೇಳಿರೋ ಪ್ರಶ್ನೆ ಏನು ತಪ್ಪಿದೆ? ಅವ್ರು ಕೇಳ್ತಿರೋದೇನು, ಚಿತ್ರರಂಗ ನಂಬ್ಕೊಂಡಿರೋಂಥ ಕಲಾವಿದರಿಗೆ ಬದುಕನ್ನು ಕಟ್ಟಲಿಕ್ಕೆ ನೀವೆಲ್ಲ ಬಂದು ಸಹಕಾರ ಕೊಟ್ಟರೆ ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಚೆನ್ನಾಗಾದರೆ ಇವತ್ತು ಇನ್ನೂ ಹೆಚ್ಚಿನ ಚಿತ್ರ ಬರುತ್ತೆ, ಹೆಚ್ಚಿನ ಎಕಾನಮಿ ಬೆಳೆಯುತ್ತೆ, ಹೆಚ್ಚಿನ ಜನರಿಗೆ ಬದುಕಾಗುತ್ತೆ. ಅದನ್ನು ನಾವು ಕೇಳಿರೋಂಥದ್ದಕ್ಕೆ ಜಗ್ಗೇಶ್ವರ್ ಯಾವ ರೀತಿ ಉತ್ತರ ಕೊಟ್ಟವ್ರ ನಾನು ನೋಡಿಲ್ಲ. ಇದು ಮಾತಾಡಿರೋಂಥದ್ದು ಕೊಲೋಕಿಯಲ್ ಆಡು ಭಾಷೆಯಲ್ಲಿ ಮಾತಾಡಿರೋಂಥದ್ದು. ಆ ಕಾರಣಕ್ಕೋಸ್ಕರ ಒಳ್ಳೆ ಉದ್ದೇಶದಲ್ಲಿ ಕೇಳಿರೋಂಥದ್ದಕ್ಕೆ ನಾವೆಲ್ಲ ಸೇರಿಕೊಂಡು ಇಂಥ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅನ್ನೋ ಒಂದು ಜವಾಬ್ದಾರಿ ಬರಬೇಕು ಅವ್ರಿಗೆ. ಇನ್ನೊಂದು ವಿಚಾರ, ವೀರಪ್ಪ ಮೊಯ್ಲಿಯವರು ಡಿ ಕೆ ಶಿವಕುಮಾರ್ ಅವರು CM ಆಗುವುದು ತೀರ್ಮಾನ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇದನ್ನು ಹೇಗೆ ಸ್ವೀಕಾರ ಮಾಡ್ತೀರಿ? ನನ್ನ ಸಂತೋಷ. ವೀರಪ್ಪ ಮೊಯ್ಲಿಯವರು ಹಿರೀಕರು, ಭಾಳ ಸಂತೋಷ ಆಗುತ್ತೆ ಆ ಮಾತು ಕೇಳೋಕ್ಕೆ. ಆದರೆ ನಾನು ಮುಖ್ಯಮಂತ್ರಿಗಳು ಬದಲಾವಣೆ ವಿಚಾರದಲ್ಲಿ ನಾನು ಮಾತಾಡೋಕ್ಕೆ ನನ್ನ ಶಕ್ತನಲ್ಲ. ನಾನು ಅದನ್ನು ಹೈಕಮಾಂಡರ್ ನಿರ್ಧಾರ ತೆಗೆದುಕೋತಾರೆ. ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ 140 ಸೀಟ್ಗಳನ್ನು ತಂದು ಸರ್ಕಾರವನ್ನು ಸುಭದ್ರವಾಗಿ ನಡೆಸ್ತಾ ಇದ್ದಾರೆ. ಹೆಚ್ಚಿನದಾಗಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಅವರು ಸಹ ನಿರ್ವಹಣಾ ವ್ಯವಸ್ಥೆ ಇವತ್ತು 16ನೇ ಬಜೆಟನ್ನು ಕೊಡಲಿಕ್ಕೆ ಹೊರಟಿದ್ದಾರೆ. ಸೊ ಹಾಗಾಗಿ ನಮಗೇನು ಖುಷಿ ಅಂತ ಅಂದರೆ, ಇವತ್ತು ಗ್ಯಾರಂಟಿ ಸ್ಕೀಮು ಇಡೀ ಭಾರತ ದೇಶದಲ್ಲೇ, ರಾಷ್ಟ್ರದಲ್ಲೇ ಹೆಸರುವಾಸಿಯಾದಂಥ ಇಂಥ ಕಾರ್ಯಕ್ರಮ ಕೊಟ್ಟಿರೋದೇ ಕರ್ನಾಟಕ ಸರ್ಕಾರಕ್ಕೆ ಒಂದು ಮೆಚ್ಚುಗೆ, ಶ್ಲಾಘನೀಯ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡರ್ ತೆಗೆದುಕೊಂಡ ನಿರ್ಧಾರ ನಾವೆಲ್ಲ ವಹಿಸಿ ತಲೆಬಾಗಿಸಿ ಅದನ್ನು ಪಾಲಿಸ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. 2028 ಒಳಗೆ CM ಆಗೋದು ಅವಕಾಶ ಸಿಗುತ್ತೆ ಅನ್ನೋದು ವಿಶ್ವಾಸ ಇದೆಯಾ? ಅದೆಲ್ಲ ನೋಡ್ರಿ, ನಾವು ಯಾರು ಬೇರೆ ಮಂತ್ರಿಗಳು ಮಾತಾಡ್ತಾರಲ್ಲ ಆ ಥರ ನಾವು ಮಾತಾಡಬಾರ್ದು ರೀ. ಅದೆಲ್ಲ ಕ್ಲೋಸ್ ಡೋರ್ ಮೀಟಿಂಗ್ಸ್ಗಳು ಆಗೋಂಥ ಒಂದು ವಿಚಾರ. ಸೊ ಹಾಗಾಗಿ ಕಾಂಗ್ರೆಸ್ಸು ಸುಭದ್ರವಾಗಿ ಜನರ ಸೇವೆ ಮಾಡಬೇಕಾದಂಥ ದೃಷ್ಟಿ ಇಟ್ಕೊಂಡು ಹೋಗೋಣ. ಯಾರು ಮಾತಾಡಿದ್ರೆ ತಪ್ಪುವುದು ಅಂತಲೂ ನಾನು ಭಾವಿಸ್ತೇನೆ. ಅದನ್ನು ಸದ್ಯದಲ್ಲಿ ನಮಗೆಲ್ಲರಿಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಆಸೆ ಪಟ್ಟಿರೋರು ನಾವೆಲ್ಲ ಇದ್ದೇವೆ. ಒಂದು ವೇಳೆ CM ಸಿದ್ದರಾಮಯ್ಯವರು ಬದಲಾವಣೆ ಆದರೆ ನಿಮ್ಮ ಒಲವು, ವಿಶ್ವಾಸ, ಆಸೆ ಇಡುವಂಥ ಏನಾದರೂ ಇದೇ ಇದರಲ್ಲಿ ಇದೆಯಾ ಅಂತ? ನಾನು ಮಿತ ಆಸೆ ಇರೋಂಥನೋ. ಇವತ್ತು ನನ್ನ ಕುಣಿಗಲ್ ತಾಲೂಕು ಹಲವಾರು ಸಮಸ್ಯೆಗಳಿದೆ, ಸರ್ಕಾರ ಸ್ಪಂದಿಸ್ತಾ ಇದೆ. ಅದು ಹೆಚ್ಚಿನ ರೀತಿ ಸ್ಪಂದಿಸಬೇಕು ಅನ್ನೋದು ಆಸೆ ಪಟ್ಟದ್ದು ಬಿಟ್ಟರೆ ಮತ್ತೊಂದು ಆಸೆ ಏನಿಲ್ಲ. ಥ್ಯಾಂಕ್ ಯು. ಇದಿಷ್ಟು
ಕುಣಿಗಲ್ ಶಾಸಕ ರಂಗನಾಥ್ ಸರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.